ನೆನೆ ಬೀಚದಲ್ಲಿ ಹೋಗಿದ್ಲಲ್ಲ ಗಾಳಿ. ಹಾಯ್, ನಾನೆಲ್ಲ ಕಣ್ಣ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಕ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗಂತೂ ಧನುರ್ಮಾಸ, ಈ ಚಳಿಲಿ ಮತ್ತೆ ಮಾರ್ನಿಂಗ್ ಬೇಗನೆ ಎದ್ದು ಹೆಣ್ಮಕ್ಳು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಕ್ಳನ್ನೆಲ್ಲ ಕಳಿಸಿ ಅಪ್ಪ ಆ್ಯಕ್ಚುಲಿ ಈ ಕೆಲಸಕ್ಕೆ ಹೋಗೋರ್ಗಿಂತ ಮನೇಲಿ ಇರೋರಿಗೆ ಕೆಲಸ ಜಾಸ್ತಿ ಅನ್ಸುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಅಷ್ಟೆಲ್ಲ ಕೆಲಸ ಮಾಡಿದ್ರು ಸಂಬಳ ತಿಂಗಳಿಗೆ ಅಂತ ಕೊಡ್ತಾರೆ. ಬಟ್ ನಮ್ಗೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ನಿಂದೆಯಾ ನಿಮ್ಮ ಅಪ್ಪ ಮನೆಯಿಂದ ತಂದಿದ್ಯಾ ಅಂತ ಬೇರೆ ಮಾತುಗಳು ಆಡ್ತಾ ಇರ್ತಾರೆ. ಒಂದೊಂದ್ಸಲ ಅವ್ರು ಹೇಳೋದು ನೋಡ್ತಿದ್ರೆ ನಾವು ಎಷ್ಟು ಮಾಡಿರೋ ಅಷ್ಟೇ. ಅಟ್ಲೀಸ್ಟ್ ನಾವು ಬೇರೆ ಥರದ ಕೆಲಸಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ. ಬಟ್ ಒಂದೊಂದ್ಸಲಿ ಏನಾದ್ರೂ ಫಂಕ್ಷನ್ ಅಥವಾ ಎಲ್ಲಿಗಾರ ಹೋಗಬೇಕು ಅಂತ ಅಂದಾಗ ಮನೆ ಕೆಲಸ ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ಯಪ್ಪ ನಾವು ನಮ್ಮ ಕೈಲಿ ಆಗುತ್ತಾ ಹೋಗಿ ಕೆಲಸ ಮಾಡೋಕ್ಕೂ ಅಂತ ನಮಗೆ ಅನ್ಸುತ್ತೆ. ಸೊ ಇವತ್ತು ಮಾರ್ನಿಂಗ್ ಎಲ್ಲ ಬೇಗ ಮುಗಿಸ್ಕೊಂಡು ನಾನು ಇವತ್ತು ಆಕ್ಚುಲಿ ಅಣ್ಣ ಇಳ್ಮುಡಿ ಕಟ್ಟಿದ್ರು ಮಾಲೆ ಹಾಕಿಸ್ಕೊಂಡು. ಸೊ ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಸೊ ಹಂಗಾಗಿ ಮತ್ತೆ ಇವಳಿಗೆ ಪಾಪಕ್ಕೆ ಬೇರೆ ಗಾಂಧಾರಿ ಕ್ಲಾಸ್ ಹಾಕಿರೋದಕ್ಕಂತೂ ಅದು 48 ಡೇಸ್ ರಥ ಥರ ಡೈಲಿ ಒಂದು ಹಾಫ್ ಅನ್ ಅವರ್ ಆಗುತ್ತೆ. ಸೊ ಅವಳಿಗೆಲ್ಲ ಶ್ಲೋಕ ಹೇಳ್ಕೊಟ್ಟು ಮತ್ತೆ ಅದನ್ನೆಲ್ಲ ಮಾಡೋಕೆ ಒಂದು ಹಾಫ್ ಅನ್ ಅವರ್ ಬೇಕು. ಸೊ ಅವಳು ನಾವು ಸ್ವಲ್ಪ ಬೇಗ ಒಂದು 6:30ಗೆ ಎಬ್ಬರಿಸಿ ಸ್ನಾನ ಮಾಡಿಸಿ ಅವಳನ್ನ ಕುಣಿಸಿ ಪ್ರೇಯರ್ ಎಲ್ಲ ಮಾಡಿಸಿ ಮತ್ತೆ ಅವಳಿಗೆಲ್ಲ ರೆಡಿ ಮಾಡಬೇಕು. ಅದ್ರಲ್ಲಿ ಬೇರೆ ಇವಳಿಗಿರೋದೇ ಇಷ್ಟುದ್ದ ಜಡೆ, ಆ ಜಡೆಗೆ ಈ ಥರ 2 ಜಡೆ ಹಾಕಿ ಈ ಥರನೇ ಬಾಚು ಅಂತ ಅಂತಾಳೆ. ಸೊ ಅದು ಕೂರಲ್ಲಿ ಕೈ ಸಿಗಲ್ಲ, ತುಂಬಾ ಪುಡಿ ಕೂದಲಿದೆ. ಸೊ ಅದ್ರಲ್ಲೂ ಹಂಗೆ ಎಳ್ದತ್ತ ಹಾಕೊಂಡು ಮತ್ತೆ ಅಳ್ತಾನೆ ಇರ್ತಾಳೆ, ಉರಿಯುತ್ತೆ ಅಂತ. ಇವತ್ತು ಬೇರೆ ಮಾರ್ನಿಂಗ್ಗೆ ತಲೆ ಸ್ನಾನ ಮಾಡಿದೆ. ಎಣ್ಣೆ ಹಚ್ಚಿ ಸ್ವಲ್ಪ ಕೂರುತ್ತೆ, ಎಣ್ಣೆ ಹಚ್ಚಿಲ್ಲ ಅಂದ್ರೆ ಹಿಂಗೆ ಆಗುತ್ತೆ. ಸೊ ಹಂಗೆ ಬಾಚ್ಕೊಂಡು ಮತ್ತೆ ಈ ಕಡೆ ದೋಸೆ ಮಾಡ್ತಾ ಇದ್ದೆ. ಸೊ ದೋಸೆನ ಬಿಡ್ಕೊಂಡು ಬರ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಬಂದ್ಬಿಟ್ಟು ಅಮ್ಮ ನಂಗೆ ಹಾಲು ಕೊಡು ಅಂತಂದ. ಎಷ್ಟು ಕೆಲಸ ಇರುತ್ತೆ ಮಾರ್ನಿಂಗ್ ಅಂತಂದ್ರೆ ಒಂದು ಸೆಕೆಂಡ್ ಪುರ್ಸತ್ತಾಗಲ್ಲ. ಈ ಪುರ್ಸತ್ತಲ್ಲಿ ಅಟ್ಲೀಸ್ಟ್ ಹೇಗೆ ಅಂದ್ರೆ ಒಂದು ಲೋಟ ಕಾಫಿನೂ 5 ನಿಮಿಷ ನಮಗೆ ಕುತ್ಕೊಂಡು ಕುಡಿಯೋಕ್ಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಇಷ್ಟೆಲ್ಲ ಪುರ್ಸೊತ್ತಿದ್ದು ಒಂದು ಲೋಟ ಕಾಫಿ ಕುಡಿಯೋಕ್ಕೂ ನಮಗೆ ಟೈಮ್ ಇಲ್ದಲೇ ಕೆಲಸ ಮಾಡಿದ್ರು ನೀವೇನು ಮಾಡ್ತೀರಾ ಮನೇಲಿ ಅನ್ನೋ ಜನನೇ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಮನೇಲಿ ಆರಾಮಾಗಿರ್ತಿಲ್ಲ, ನಿಮ್ಗೆ ಇನ್ನೇನು ಕೆಲಸ ಅಂತ ಅಂತಾರೆ. ಇದನ್ನೆಲ್ಲ ಯಾರು ಮಾಡ್ತಾರೆ ಅವ್ರಿಗೇನು ಗೊತ್ತೇ ಆಗಲ್ವನ ಅಷ್ಟು ಫೀಲ್ ಆಗೋಗುತ್ತೆ. ಸೊ ಅಷ್ಟೊತ್ತಿಗೆ ಇನ್ನು ಆಲೇ ಅಷ್ಟು ಬೇಗ ಎದ್ದು ಮಾಡಿರೋ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ನಮ್ಮ ಮನೆಯವ್ರಿಗೆ ತಿಂಡಿ ತಿನ್ನಿಸಿ ಅವಳಿಗೆ ನಾನು ಹಾಗೆ ಶೂ ಎಲ್ಲ ಹಾಕ್ತೀನಿ ಹಿಂದೆ. ಸೊ ಅವರು ತಿಂಡಿ ತಿನ್ನಿಸಿರೋ. ಸೊ ನಾನು ಶೂ ಎಲ್ಲ ಹಾಕಿ ಮತ್ತೆ ವ್ಯಾನ್ ಬಂತು, ಅವಳನ್ನ ಕಳಿಸಿ ಮತ್ತೆ ನಾವು ಟಿಫನ್ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು. ಸೊ 8 ಗಂಟೆ 8:15 ಆಗೋಗ್ಬಿಡ್ತು. ಅವಳಿಗೆ 8:20ಗೆಲ್ಲ ವ್ಯಾನ್ ಬರುತ್ತೆ. ಅವಳನ್ನ ಕಳಿಸಿ ನಾನು ಬರೋಷ್ಟೊತ್ತಿ ಈಗ ನೋಡಿ ಈ ಚಳಿ ಹೇಗಾಗ್ತಿದೆ ಅಂದರೆ, ಈಗ ಗಡಿ ಬಿಡಿಲಿ ನಾನು ಸ್ವೆಟರ್ ಬೇರೆ ಬಿಟ್ಟು ಬಂದೆ. ನಮ್ಮ ಮನೆಯವರು ಬಸ್ ಹತ್ಸ್ಬಿಟ್ಟು ಬರ್ತೀನಿ ಬಾ ಅಂತೇಳಿ ಕರ್ಕೊಂಬರ್ತಾ ಇದ್ದಾರೆ. ಅಷ್ಟು ಚಳಿ ಆಗ್ತಾ ಇತ್ತು. ಕಣ್ ಕಾಣ್ತಿಲ್ವಾ? ಚಳಿ ಆಗ್ತಾಯ್ತಾ? ಚಳಿ ಆಗ್ತಿಲ್ವಾ? ಈ ಮಧ್ಯದಲ್ಲಿ ಕುತ್ಕೊಂಡಿದ್ದೆ ಬೆಚ್ಚಗಾಗ್ತೈತೆ. ನಾನು ಸ್ವೆಟ್ರ್ ಮತ್ತೆ ಆ ಚಳಿಲೆ ಬಂದು ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಬಸ್ ನೋಡ್ಬಿಟ್ಟು ಹತ್ತಕ್ಕಾಗುತ್ತಾ ಅಂತೂ ಹೆಂಗೂ ಹಿಂಗೂ ಲೇಟ್ ಆಗ್ಬಿಟ್ಟಿದೆ. ಫೋನ್ ಮೇಲೆ ಫೋನ್ ಬರ್ತಾ ಇದ್ದಾವೆ ಅಂತೇಳಿ ಹತ್ತದೆ. ಈ ಸ್ಕೂಲ್ ಮಾರ್ನಿಂಗ್ ಬೇರೆನೇ ಅಲ್ಲ. ಸೊ ಮಕ್ಕಳು ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಅಂತೇಳಿ ಬಸ್ ಒಂದು ಕಡೆ ಬಾಗ್ಬಿಟ್ಟಿತ್ತು. ನಾನು ಹತ್ತು ನೋಡಿದ್ರೆ ಎಲ್ಲಿ ಬೀಳುತ್ತೆ ಅನ್ನೋ ಫೀಲ್ ಆಗ್ತಾ ಇತ್ತು ನಮಗೆ. ಸೊ ಅಂತೂ ಇಂತೂ ನಾನು ಬಂದು ಗುಬ್ಬಿ ಬಂದೆ. ಸೊ ಅಲ್ಲಿಂದ ಮತ್ತೆ ಫೋನ್ ಬರ್ತಿತ್ತು, ಲೇಟ್ ಆಗ್ಬಿಟ್ಟಿದೆ ಬಾ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿಂದ ಆಟೋ ಮಾಡ್ಕೊಂಡು ನಾವು ದೇವಸ್ಥಾನ ಹತ್ರ ಹೋದ್ವು. ಎಷ್ಟೊಂದು ಸತಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಮತ್ತೆ ಮನೇಲಿ ಎಷ್ಟೊಂದು ಜನ ಅವ್ರ ಮನೇಲಿ ಗಂಡಸರು ಇರ್ತಾರೆ ಅಥವಾ ಇರಲ್ಲ. ಇದ್ರೂ ಅವ್ರಿಗೆ ಒಬ್ಬೊಬ್ಬರಿಗೆ ಓಕೆ ಇಂಟ್ರೆಸ್ಟ್ ಇರಲ್ಲ. ಮತ್ತೆ ಬಟ್ ಹೆಂಗಸರಿಗೆ ಹೋಗ್ಬೇಕು, ಇವರು ನಮ್ಮ ಮನೇಲಿ ಹೋಗ್ಬೇಕು ಅಂತ ಅಂತಾರೆ, ಬಟ್ ಅವ್ರು ಹೋಗಲ್ಲ ಅಂತ ಇಂಥ ಫೀಲ್ ಇದ್ದಾರಿಗೆ. ಸೊ ಈ ಥರ ಯಾರು ಮಡಿ ಕಟ್ಕೊಂಡು ಮಾಲೆ ಹಾಕಿಸ್ಕೊಂಡು ಹೋಗ್ತಾರೋ, ಸೊ ಅವ್ರಿಗೆ ಏನು ಅನ್ಕೊಂತಾರೋ ಮನ್ಸಲ್ಲಿ ಅನ್ಕೊಂಡು ತುಪ್ಪದ ಕಾಯಿನ ತುಪ್ಪ ಸುರ್ಕೊಂಡು ಅವ್ರ ಜೊತೆ ಪೂಜೆ ಮಾಡಿಸಿದ್ರೆ ಅವ್ರಿಗೆ ಹೋದಷ್ಟು ಫಲ ಅಂತ. ನಮ್ಗೆ ಹೋಗಕ್ಕಾಗಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಾವು ಅನ್ಕೊಂಡಿದ್ದಾಗ್ಲಪ್ಪ ಅಂತೇಳಿ ಇಲ್ಲಿಂದ ಬೇಡ್ಕೊಂಡು ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಮ್ಮ ಮನೇಲಿ ಏನಿಲ್ಲ, ನಮ್ಮ ಮನೇಲಿ ಪ್ರತಿ ವರ್ಷನೂ ಹೋಗ್ತಾರೆ. ಈ ಸತಿ ನನ್ನ ಮಗಳು ಸಮೇತನೂ ಹೋಗ್ತಾ ಇದ್ದಾಳೆ. ಬಟ್ ಅಣ್ಣನೂ ಹೋಗ್ತಾ ಇದಾರಲ್ಲ ಅಂತೇಳಿ ಅವ್ರಿಗೂ ಒಂದು ತುಪ್ಪದ ಕಾಯಿನ ಸೇರಿದೆ. ಯಾಕಂದ್ರೆ ನನ್ನ ಅಣ್ಣ ಸಂಬಂಧ ನನ್ನ ಜೀವ ಇರೋರ್ಗು ಹಿಂಗೆ ಚೆನ್ನಾಗಿರ್ಲಪ್ಪ ಅಂತ ಒಂದೇ ನನ್ನ ದೇವ್ರ ಹತ್ರ ಬೇಡ್ಕೊಳೋದು. ಸೊ ಹಂಗ ಅನ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಣ್ಣ ಇಡುಮುಡಿ ಎಲ್ಲ ಕಟ್ಟಿಸ್ಕೊಂತ ಇದ್ದಾರೆ.
ಅದೆಲ್ಲ ಆದ್ಮೇಲೆ ವ್ಯಾನ್ ಇನ್ನೂ ಅವ್ರತಿನೂ ಬಂದಿರಲಿಲ್ಲ. ಸೊ ಅಷ್ಟೊತ್ತಿಗೆ ಇಲ್ಲೇನೆ ಗುಬ್ಬಿಯಪ್ಪನ ದೇವಸ್ಥಾನ ಇತ್ತು. ಸೊ ಹಂಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಬಿಟ್ಟು ಬರೋಣ ಅಂತ ಹೇಳಿ ಹೋದು, ಟೈಮ್ ಇತ್ತು ಅಂತ ಹೇಳಿ. ಇಲ್ವಾ ಕೈ ಹಿಡ್ಕೋ. ಏಯ್ ಬಾ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಪ್ಪ ಶರಣವಪ್ಪ ವರಣವಪ್ಪ ಬಂದೋಮಪ್ಪ ನಿನ್ನ ನಿಧಿಗೆ ಸರ್ಕಾರಪ್ಪ. ಕಿವಿಳಪ್ಪ ಕಿವಿಳಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ 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 ಗಾಡಿದ ಅಯ್ಯಪ್ಪ ಸ್ವಾಮಿಯಪ್ಪ ಶರಣವಪ್ಪ ಓಂ ಶ್ರೀ ಸ್ವಾಮಿಯೇ ಅಲ್ಲೇ ತಗೊಳ್ತಾನೆ. ಹಾಕ್ಬಿಡಿ ಫಸ್ಟ್ ಹಿಂದ್ಗಡೆ ಹಿಂಗೆ ಹಿಂದೆ ರೆಡಿ ಮುಂದೆ ರೆಡಿ ಮುಂದೆ ಅಲ್ಲ ಸೊ ಎಲ್ಲ ಮುಗಿಸ್ಕೊಂಡ್ರು, ಪೂಜೆ ಊಟ ಮತ್ತೆ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಲಾಸ್ಟಿಗೆ ಅವ್ರ ಕೈಗೆ ಎಷ್ಟಾತ ಅಷ್ಟು ದುಡ್ಡು ಕೊಟ್ಟು ಎಲ್ಲ ಸ್ವಾಮಿಗಳಿಗೂ ನಮಸ್ಕಾರ ಮಾಡ್ಕೊಂಡು ಅವ್ರು ಸೇಫಾಗಿ ಹೋಗಿ ಸೇಫಾಗಿ ಬರಲಪ್ಪ ಅಂತ ಎಲ್ಲಾನು ಕೇಳ್ಕೊಂಡು ಅವ್ರನ್ನ ಕಳಿಸಿ ಮತ್ತೆ ನಾವು ಮನೆ ಕಡೆ ಬಂದು. ಸೊ ನಂಡೆ ಈ ಥರ ಇತ್ತು. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ ನಾನು ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್